ಟಾಟಾ IPLನ ಮ್ಯಾಚ್ ನಂಬರ್ 36 KKR ವರ್ಸಸ್ RCB. ಈ ಮ್ಯಾಚ್ ಬಗ್ಗೆ ನೋಡೋದಾದರೆ ಪ್ರೀವಿಯಸ್ ಮ್ಯಾಚಲ್ಲಿ ನೋಡಿದ್ದೀವಿ KKR ಅವರು ಎಷ್ಟು ದೊಡ್ಡ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಅಂತ. ಸೊ ಈ ಮ್ಯಾಚಲ್ಲಿ ಸಹ ಈಸಿಯಾಗಿ ಗೆಲ್ಲೋ ಪ್ರಯತ್ನ ಮಾಡ್ತಾರೆ, ಯಾಕಂದರೆ ಇದರ ಹೋಮ್ ಗ್ರೌಂಡ್. ಬಟ್ ಸ್ಟಿಲ್ RCB ಅವರು ಒಂದು ಒಳ್ಳೆ ಕಾಂಪಿಟೇಟಿವ್ ಆಗಿ ಆಡಿದ್ರೆ ಈ ಮ್ಯಾಚ್ ಗೆಲ್ಬೋದು. ಸೊ ನೋಡೋಣ ಏನಾಗುತ್ತೆ ಈ ಮ್ಯಾಚಲ್ಲಿ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಈಡನ್ ಗಾರ್ಡನ್ಸ್ ಕೋಲ್ಕತ್ತಲ್ಲಿ ನಡೀತಾ ಇದೆ. ಇದೊಂದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಬೌಂಡ್ರೀಸ್ ಕೂಡ ಚಿಕ್ಕದಾಗಿರ್ತವೆ, ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ ಈಸಿಯಾಗಿ 180 to 200 ರನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಟಾಸ್ ಗೆದ್ದಿರೋರು ಚೇಜಿಂಗ್ಗೆ ತಗೊಳ್ತಾರೆ, ಯಾಕಂದರೆ ಡ್ಯೂ ಫ್ಯಾಕ್ಟರು ಎಲ್ಲ ಕನ್ಸಿಡರ್ ಮಾಡಿಕೊಂಡು ಚೇಜಿಂಗ್ ತಗೊಳ್ತಾರೆ. ಇಲ್ಲಿ ಚೇಜಿಂಗ್ ಸಹ ತುಂಬ ಈಸಿಯಾಗಿದೆ. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 33 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ KKR ಅವರು 19 ಮ್ಯಾಚಸಲ್ಲಿ ಗೆದ್ದಿದ್ದಾರೆ, 14 ಮ್ಯಾಚಸಲ್ಲಿ RCB ಅವರು ಗೆದ್ದಿದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ನೋಡಿಕೊಂಡ್ರೆ KKR ಅವರಿಗೆ RCB ಮೇಲೆ ಒಂದು ಒಳ್ಳೆ ರೆಕಾರ್ಡ್ ಇದೆ. ಆ್ಯಂಡ್ ಇವತ್ತು ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಇನ್ನೂ ಈಸಿ ಆಗ್ಬೋದು ಅವ್ರಿಗೆ. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ KKR ಫಿಲ್ ಸಾಲ್ಟ್, ಸುನಿಲ್ ನರೇನ್, ಆ್ಯಂಕ್ರಿಸ್ಟ್ ರಘುವಂಶಿ ಹಾಗೂ ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಆಂಡ್ರೆ ರಸೆಲ್, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್, ವೆಂಕಟೇಶ್ ಅಯ್ಯರ್, ಮಿಚೆಲ್ ಸ್ಟಾರ್ಕ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಹಾಗೂ ವೈಭವ್ ಅರೋರಾ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು RCB ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ವಿರಾಟ್ ಕೊಹ್ಲಿ ಹಾಗೂ ಅವರ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್, ವಿಲ್ ಜಾಕ್ಸ್, ರಜತ್ ಪಾಟಿದಾರ್, ಸೌರವ್ ಚೌಹಾನ್, ದಿನೇಶ್ ಕಾರ್ತಿಕ್, ಲೋಮ್ರೋರ್, ಅನುಜ್ ರಾವತ್, ವಿಜಯ್ ಕುಮಾರ್ ವೈಶಾಖ್, ರೀಸ್ ಟೋಪ್ಲೆ, ಲಾಕಿ ಫರ್ಗ್ಯೂಸನ್ ಮತ್ತು ಯಶ್ ದಯಾಲ್ ಅವರು ಕಣಕ್ಕಿಳಿದಿದ್ದಾರೆ.